ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ಈ ಬಣ್ಣದ ಹಬ್ಬ ನಿಮ್ಮ ಜೀವನದಲ್ಲೂ ಕೂಡ ಎಲ್ಲ ರೀತಿಯ ಬಣ್ಣಗಳನ್ನು ತಂದುಕೊಡಲಿ. ಬಣ್ಣ ಅಂದ್ರೇ ಒಂದು ಸಂತೋಷ, ಖುಷಿ, ಸಮೃದ್ಧಿ, ಇದನ್ನೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಆ ತಾಯಿಯ ಅನುಗ್ರಹದಿಂದ ಸಿಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಈ ದಿನ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದಕ್ಕೆ, ಯಾಕಂದರೆ ಲಕ್ಷ್ಮೀ ಜಯಂತಿ ಕೂಡ ಇರೋದರಿಂದ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡಾಗ ಲಕ್ಷ್ಮೀ ದೇವಿಗೆ ಶ್ರೀಮನ್ನಾರಾಯಣ ಹೇಳಿರುವಂಥದ್ದು, ಮಹಾಲಕ್ಷ್ಮಿ ನೀನು ಎಲ್ಲೂ ಕೂಡ ಜಾಸ್ತಿ ಸಮಯ ನೆಲೆಸೋದಕ್ಕೆ ಆಗೋದಿಲ್ಲಮ್ಮ, ಮತ್ತೆ ನೀನು ನನ್ನ ಹತ್ರನೇ ಬರಬೇಕಾಗುತ್ತೆ ಅಂತಂದ್ಬಿಟ್ಟು ಕೂಡ ಮಹಾವಿಷ್ಣು ಹೇಳಿರುವಂಥದ್ದು. ನನ್ನ ಭಕ್ತಾದಿಗಳು ಯಾರಿರ್ತಾರೆ, ಅವರಿಗೆ ನನ್ನ ಮೇಲೆ ನಂಬಿಕೆ ಅಪಾರವಾಗಿರುತ್ತೋ ಅವ್ರ ಹತ್ರ ನಾನು ಸ್ವಲ್ಪ ಕಾಲನಾದರೂ ಅಂದರೆ ಇದ್ದು ಅವ್ರಿಗೆ ಸ್ಥಿರವಾಗಿ ಐಶ್ವರ್ಯವನ್ನು ನಾನು ಕೊಟ್ಟು ಬರ್ತೀನಿ ಸ್ವಾಮಿ ಅಂತಂದ್ಬಿಟ್ಟು ಆ ತಾಯಿ ಹೇಳಿ ಭೂಲೋಕಕ್ಕೆ ಬರುವಂಥದ್ದಂತೆ. ಅದಕ್ಕೋಸ್ಕರ ನಾವು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಂಡಾಗ, ಗ್ರಹಣ ಇದೆ, ಶುಕ್ರವಾರ ಕೂಡಿ ಬಂದಿದೆ, ಹೋಳಿ ಹುಣ್ಣಿಮೆ ಬೇರೆ, ಇಷ್ಟೆಲ್ಲವೂ ಕೂಡ ನಾವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಆ ತಾಯಿಯನ್ನು, ಲಕ್ಷ್ಮೀದೇವಿಯನ್ನು ಪೂಜಿಸುವಂಥದ್ದು ಜಾಸ್ತಿ ಇರುತ್ತೆ. ಸುಮಾರು ಜನಕ್ಕೆ ವ್ಯಾಪಾರ ಮಾಡಿಕೊಳ್ಳುವಂಥವರು, ಅವರ ಲೈಫಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥವರು ಈ ರೀತಿಯ ಸ್ಪೆಷಲ್ ಡೇಸನ್ನು, ಅಂದರೆ ಪ್ರಕೃತಿಯಲ್ಲೂ ಕೂಡ ನಮಗೆ ತುಂಬ ಶಕ್ತಿ ಅನ್ನೋದು ಇರುತ್ತೆ. ಅಂಥ ದಿನಗಳನ್ನು ನಾವು ಬಳಸ್ಕೊಂಡಾಗ ಮಾತ್ರ ನಮ್ಮ ಮನಸ್ಸಲ್ಲಿರುವ ಕೋರಿಕೆಗಳು ಅಥವಾ ನಮ್ಮ ಮನೆಯಲ್ಲಿ ಯಾವ ರೀತಿ ನಮ್ಮದೊಂದು ಸ್ಥಿತಿವ್ಯತೆಗಳು ಇರುತ್ತೋ ಅದನ್ನೆಲ್ಲನೂ ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತ ಹೇಳ್ಬಹುದು. ಅದಕ್ಕೆ ಮನೆಯನ್ನು ಪ್ರತಿಯೊಬ್ಬರು ಎಲ್ಲರೂ ಶುಚಿ ಮಾಡಿರ್ತೀರ, ನಿಮ್ಮ ಶಕ್ತಿಯ ಅನುಸಾರ ಪೂಜೆಗಳನ್ನು ಮಾಡ್ಕೊಂಡಿರ್ತೀರ. ಇದೆಲ್ಲವೂ ಆದಮೇಲೆ ನಾವು ಮಾಡಿಕೊಳ್ಳುವ ಪರಿಹಾರಗಳು. ನಾವು ಏನು ಮಾಡಲಿ ಬಿಡಲಿ ಸ್ನೇಹಿತರೆ, ಒಂದು ಪರಿಹಾರವನ್ನು ಅಂದರೆ ಕೆಲವೊಂದು ಸಣ್ಣ ವಿಧಾನದಲ್ಲೇ ಇರುತ್ತೆ, ಅದನ್ನು ಮಾಡಿಕೊಂಡಾಗ ಮಹಾಲಕ್ಷ್ಮಿ ಯಾವಾಗಲೂ ಅಷ್ಟೇ ಸಿರಿ ಸಂಪತ್ತಿನ ಜೊತೆ ಮನೆಗೆ ಬರ್ತಾಳೆ. ಅಕ್ಕ ತಂಗಿರಿಬ್ರು, ಜ್ಯೇಷ್ಠಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಇಬ್ಬರೂ ಒಬ್ಬರು ಇರೋ ಜಾಗದಲ್ಲಿ ಇನ್ನೊಬ್ಬರು ಇರೋದಿಲ್ಲ. ಅದಕ್ಕೋಸ್ಕರ ಯಾವ ಮನೆಯಲ್ಲಿ ತುಂಬಾ ಶುಚಿತ್ವ ಕಾಪಾಡ್ಕೊಳ್ಳೋದಿಲ್ವೋ, ಆ ಮನೆಯಲ್ಲಿ ಜಗಳ ನಡೀತಾ ಇರುತ್ತೋ, ಆ ಒಂದು ಹೆಣ್ಮಕ್ಳು ಯಾವಾಗಲೂ ಅಳ್ತಾ ಇರ್ತಾರೆ ನೋಡಿ, ಅಂಥ ಮನೆಯಲ್ಲಿ ಜಾಸ್ತಿ ಸ್ಥಿರವಾಗಿ ಜ್ಯೇಷ್ಠಾದೇವಿ ನೆಲೆಸಿರ್ತಾಳೆ. ಅಂಥ ಜಾಗಕ್ಕೆ ಮಹಾಲಕ್ಷ್ಮಿ ಬರೋದಿಲ್ಲ. ಅದಕ್ಕೋಸ್ಕರ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಜ್ಯೇಷ್ಠಾದೇವಿಗೆ ಆ ಮನೆಯಲ್ಲಿ ಜಾಗ ಇರೋದಿಲ್ಲ ಸ್ನೇಹಿತರೆ. ಇದನ್ನು ಗಮನದಲ್ಲಿಟ್ಕೊಂಡು ನೀವು ಮಾಡ್ಕೊಳ್ಳಿ. ಶುಕ್ರವಾರ ಕೂಡಿ ಬಂದಿದೆ, ಈ ದಿನ ಮಹಾಲಕ್ಷ್ಮಿಯನ್ನು ನಾವು ಪೂಜಿಸೋದು ತುಂಬಾ ವಿಶೇಷವಾಗಿರುತ್ತೆ. ತಾಮ್ರದ ಚೊಂಬಿನ ಪರಿಹಾರ ತುಂಬ ಪ್ರೀತಿಕರ ತಾಯಿಗೆ, ಏಕೆಂದರೆ ತಾಮ್ರದ ಚೊಂಬಲ್ಲಿ ನಾವು ನೀರನ್ನು ತುಂಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಟರೆ ಸಾಕು, ಆ ತಾಯಿ ಪ್ರಸನ್ನಗೊಳ್ತಾಳೆ. ಅಂಥದ್ರಲ್ಲಿ ಈ ಪರಿಹಾರನ ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ. ಶುದ್ಧವಾಗಿರುವಂಥ ನೀರನ್ನು ತಗೊಳ್ಳಿ, ಅದರಲ್ಲಿ ನೀವು ಗಂಧ, ಅರಿಶಿಣ, ಕುಂಕುಮ, ಸ್ವಲ್ಪ ಅಕ್ಷತೆ, ಒಂದಿಷ್ಟೇ ಇಷ್ಟು, ಎಲ್ಲ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಪಚ್ಚ ಕರ್ಪೂರ, 5 ರೂಪಾಯಿ ಕಾಯಿನು, ಹಾಗೆ ನೋಡಿ ಲಕ್ಷ್ಮೀ ದೇವಿಗೆ ದಾಸವಾಳದ ಹೂಗಳು ಅಂದರೆ ತುಂಬ ಪ್ರೀತಿಕರ. ಇದ್ದರೆ ನೀವು ದಾಸವಾಳದ ಹೂವನ್ನು ಇಡಿ, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದು ಹೂವು ಇರುತ್ತೋ ಅದನ್ನು ಇದರೊಳಗಡೆ ಹಾಕಿ. ಇಷ್ಟು ಹಾಕ್ಬಿಟ್ಟು ನೋಡಿ, ಲಾವಂಚದ ಬೇರು ಏನಾದರೂ ಇದ್ದರೆ ಹಾಕಿ, ಇದರಲ್ಲಿ ತೋರಿಸಿಲ್ಲ ನಾನು. ಲಾವಂಚದ ಬೇರು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ. ಇದನ್ನೆಲ್ಲ ಇಟ್ಟು ಹಾಕ್ಬಿಟ್ಟು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ದೇವರ ಮನೆಯಲ್ಲಿ ನೀವು ಇದನ್ನು ಇಟ್ಬಿಡಿ ಸಾಕು. ದೇವ್ರ ಮನೆಯಲ್ಲಿ ಜಾಗ ಇಲ್ಲ, ಇಡೋದಕ್ಕಾಗೋದಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡಿ. ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಗಿಡಗಳ ಕೆಳಗಡೆ ಹಾಕಿದ್ರೆ ಆಯಿತು. 5 ರೂಪಾಯಿಯನ್ನು ನೀವು ತಗೊಂಡು ಪೂಜೆಗೆ ಏನು ಬೇಕೋ ಅದನ್ನು ತಗೊಳ್ಬಹುದು. ಮತ್ತೊಂದು ಪರಿಹಾರ ವೆರಿ ಪವರ್ಫುಲ್ಲು. ನಿಮಿಷಗಳಲ್ಲೇ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಮನೆಯಲ್ಲಿ ಯಾರು ಅಳ್ತಾ ಇರ್ತಾರೆ ಅವ್ರಿಗೆ ಒಂದು ಅನ್ಕಾನ್ಷಿಯಸ್ ಇರುತ್ತೆ, ಗೊತ್ತಿರೋದಿಲ್ಲ, ಏನೋ ಒಂಥರ ಸುಸ್ತು, ಮನೆಯಲ್ಲಿ ಏನು ನಾವು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಜಗಳ ಮಾಡ್ತಾ ಇರ್ತೀರಿ, ಯಾವುದರ ಮೇಲೆ ಕೂಡ ಒಂದು ಆಸಕ್ತಿ ಅನ್ನೋದು ಇರೋದಿಲ್ಲ. ಅಂಥವರು ಈ ದಿನ ಹುಣ್ಣಿಮೆ ಆಗಿರೋದ್ರಿಂದ ಮನೆಗೂ ಹಾಗೂ ಮನುಷ್ಯನಿಗೂ ಕೂಡ ನಿಮಿಷಗಳಲ್ಲೇ ಆ ದೃಷ್ಟಿ ಹೋಗೋದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಲ್ಲುಪ್ಪು ಕೈಯಲ್ಲಿ ಇಟ್ಕೊಳ್ಳಿ, ಎಡಗೈಯಲ್ಲಾದರೂ ಇಟ್ಕೊಳ್ಳಿ, ಬಲಗೈಯಲ್ಲಾದರೂ ಇಟ್ಕೊಳ್ಳಿ, ಹಿಡ್ಕೊಂಡಿದೆ ಮನೆಗೆ ದೃಷ್ಟಿ ತೆಗೀರಿ. ತೆಗೆದುಬಿಟ್ಟು ಇದನ್ನು ನೀವು ಆಚೆನೆ ಒಂದು ಬಟ್ಲಲ್ಲಿ, ಒಂದು ಗ್ಲಾಸಲ್ಲೋ ನೀರಲ್ಲಿ ಹಾಕಿಬಿಡಿ. ಇದನ್ನು ಸ್ವಲ್ಪ ಸಮಯದವರೆಗೂ, ಇಲ್ಲಾಂದರೆ ರಾತ್ರಿ ಪೂರ ಇರಲಿ.
ಕರಗಿದ ಮೇಲೆ ಅದನ್ನು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಬಹುದು. ಈ 2 ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತೊಂದು ಆ ತಾಯಿಯ ಮಂತ್ರವನ್ನು ಹೇಳ್ತೀನಿ. ಓಂ ಶ್ರೀಂ ಹೈಂ, ಓಂ ಶ್ರೀಂ ಹೈಂ. ಸ್ನೇಹಿತರೆ, ಈ ಮಂತ್ರ ಬಂದು ನಮಗೆ ದುಡ್ಡನ್ನು ಆಕರ್ಷಿಸೋದಕ್ಕೆ ಲಕ್ಷ್ಮೀ ದೇವಿಯ ಮಂತ್ರ ಅಂತ ಹೇಳ್ತಾ ಇದ್ದೀನಿ. ಇದನ್ನು ನೀವು ಇಷ್ಟು ಬಾರಿ ಆದರೂ ಹೇಳ್ಕೊಳ್ತಾ ಇರಬಹುದು. ಸತತವಾಗಿ ಪ್ರತಿನಿತ್ಯ ಈ ಮಂತ್ರವನ್ನು ನಾವು ಪಠಣೆ ಮಾಡೋದರಿಂದ ನಮ್ಮ ಕೋರಿಕೆಗಳು ನೆರವೇರುತ್ತೆ. ಅಷ್ಟೈಶ್ವರ್ಯಗಳು ಅಂತ ಹೇಳ್ತೀವಿ ನೋಡಿ, ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸುಖ ಸಂತೋಷವನ್ನು ಕೊಡುವಂಥ ಒಂದು ಮಂತ್ರ. ಈ ಮಂತ್ರವನ್ನು ಇವತ್ತು ಪಠಣೆ ಮಾಡಿ. ಯಾಕಂದರೆ ಈ ದಿನ ಲಕ್ಷ್ಮೀ ಜಯಂತಿ ಆಗಿರೋದ್ರಿಂದ ಆ ತಾಯಿಯ ಮಂತ್ರಗಳನ್ನು ಪಠಣೆ ಮಾಡಬಹುದು. ಶ್ರೀಚಕ್ರ ನಿಮ್ಮ ಮನೆಯಲ್ಲಿದ್ದರೆ ಪೂಜೆಯನ್ನು ಮಾಡಿ ದಾಸವಾಳದ ಹೂಗಳಿಂದ ತಾಯಿಯನ್ನು ನೀವು ಒಂದು ಅರ್ಚನೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸಾಕಷ್ಟು ಜನಕ್ಕೆ ಮನೆಯಲ್ಲಿ ಗಂಡ ದುರಭ್ಯಾಸಗಳನ್ನು ಹೊಂದಿದ್ದಾರೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲ, ಕಷ್ಟ ಜಾಸ್ತಿ, ನಮಗೆ ಒಡವೆಗಳು ಬೇಕು ಅಂತ ಹೇಳುವಂಥವರು, ಹೊಸದಾಗಿ ಒಡವೆಗಳು ತಗೊಳ್ಬೇಕು ಆದರೆ ನಮ್ಮ ಹತ್ರ ದುಡ್ಡಿಲ್ಲ, ಏನು ಮಾಡೋದು, ಗಿರ್ವಿ ಇಟ್ಟಿರುವ ಒಡವೆಗಳು ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಈ ರೀತಿಯ ಪರಿಸ್ಥಿತಿಗಳು ಇರುತ್ತಲ್ವ. ಹುಣ್ಣಿಮೆ ಆಗಿದೆ, ಈ ದಿನ ತುಂಬ ಚೆನ್ನಾಗಿರುತ್ತೆ. ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೆ ಪರವಾಗಿಲ್ಲ, ಮುಂದೆ ಒಂದು ಎಲೆಯನ್ನು ಪ್ಲೇಟ್ ಮೇಲೆ ಇಟ್ಬಿಟ್ಟಿದ್ದೆ, ಆ ತಾಯಿಗೆ ಕುಂಕುಮಾರ್ಚನೆ ಮಾಡಿ ಅದನ್ನು ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಂಡಾಗ ನೋಡಿ, ಗಂಡ ದಾರಿ ತಪ್ಪಿದರೆ ಸರಿ ಹೋಗ್ತಾರೆ, ಒಡವೆಗಳು ತಗೊಳ್ಬೇಕಾ, ಮಕ್ಕಳು ಸರಿ ಹೋಗ್ತಾರೆ, ಮನೆಯಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಆರೋಗ್ಯ ಅನ್ನೋದು ಚೆನ್ನಾಗಾಗುತ್ತೆ. ಇದನ್ನು ನಮಗೆ ಏನು ಬೇಕಾದ್ರೂ ಒಂಥರ ಶ್ರೀರಕ್ಷೆ ಅಂತ ಹೇಳ್ಬಹುದು. ಈ ಅರ್ಚನೆ ಮಾಡಿ ನಾವು ಕುಂಕುಮಾರ್ಚನೆ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಇದನ್ನು ನೀವು ಮಾಡ್ಕೊಳ್ಬಹುದು. ಈ ದಿನ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ. ನಮಗೆ ಆರಾಮಾಗಿ ಮತ್ತೊಂದು ಲಕ್ಷ್ಮೀ ದೇವಿಗೆ ತುಂಬ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ. ಆ ತಾಯಿಗೆ ಗೋಮಾತೆಗೆ ನಾವು ಏನಾದರೂ ತಿನ್ನಿಸಿದ್ರೆ, ಏನಾದರೂ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ 2 ಕನಿಷ್ಠ ಪಕ್ಷ ಬಾಳೆಹಣ್ಣಾದರೂ ಕೊಡಿ. ಬಾಳೆಹಣ್ಣು ತಿನ್ನಿಸ್ಬಿಟ್ಟು ನೀವು ಗೋಮಾತೆಯ ಆಶೀರ್ವಾದ ತಗೊಳ್ಳಿ. ಈ ದಿನ ಸೊಪ್ಪು ತರಕಾರಿ ಎಲ್ಲವೂ ಕೊಟ್ಟರೂ ಕೂಡ ಒಳ್ಳೆಯದೇ, ಆದರೆ ಅವರವರ ಶಕ್ತಿಯ ಅನುಸಾರ ನೀವು ಇದನ್ನು ಸಂಜೆ ಒಳಗಡೆ ಮಾಡ್ಕೊಳ್ಬಹುದು. ಯಾಕಂದರೆ ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು. ಆ ತಾಯಿ ತುಂಬಾ ಇಷ್ಟಪಡ್ತಾಳೆ. ಇದನ್ನು ಕೂಡ ನೀವು ಈ ದಿನ ಮಾಡಿಕೊಂಡು ಯಾರಿಗಾದ್ರೂ ದಾನ ಧರ್ಮ ಮಾಡೋದರಿಂದ ಕೂಡ ನಮ್ಮ ಕಷ್ಟಗಳು ದೂರ ಆಗುತ್ತೆ. ಯಾಕಂದರೆ ನಾವು ಮಾಡುವಂಥ ಧರ್ಮದಲ್ಲೇ ತುಂಬಾ ಶಕ್ತಿ ಅನ್ನೋದು ಅಡಗಿರುತ್ತೆ. ನಮ್ಮ ಕಷ್ಟಗಳು ನಿವಾರಣೆ ಆಗೋದಕ್ಕೆ ಈ ಥರ ಪರಿಹಾರಗಳು ಸಹಾಯಕ್ಕೆ ಬರುತ್ತೆ. ಇದನ್ನು ನೀವು ಈ ದಿನ ಮಾಡ್ಕೊಂಡು ನೋಡಿ. ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಈ ಹಬ್ಬ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷಗಳನ್ನು ತಂದುಕೊಡ್ಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಎಲ್ರಿಗೂ ಧನ್ಯವಾದಗಳು.